ದರಿಯಾ ದೌಲತ್ ಬಾಗ್ ಶ್ರೀರಂಗಪಟ್ಟಣ ಭಗವಾನ್ ಶ್ರೀರಂಗನಾಥರ ನಿವಾಸ ಸ್ಥಳ ಒಂದು ಸಂಕೀರ್ಣವಾದ ಇದೆ. ಹೊಯ್ಸಳ ಆಳ್ವಿಕೆಯ ಉದಯಾದಿತ್ಯನ ಕಾಲದಲ್ಲಿ ವಿಷ್ಣುವರ್ಧನನ ಸಹೋದರ ಇಲ್ಲಿ ಒಂದು ಸಣ್ಣ ಪಟ್ಟಣ ಅಭಿವೃದ್ಧಿ ಹೊಂದಿತು. 1454ರಲ್ಲಿ ವಿಜಯನಗರ ಆಳ್ವಿಕೆಯ ಸಮಯದಲ್ಲಿ ಸ್ಥಳೀಯ ನಾಗಮಂಗಲ ಮುಖ್ಯಸ್ಥ ತಿಮ್ಮಣ್ಣ ದಂಡನಾಯಕ ಇಲ್ಲಿ ಒಂದು ಕೋಟೆಯನ್ನು ನಿರ್ಮಿಸಿದರು ಮತ್ತು ಇದನ್ನು ನೇರವಾಗಿ ವಿಜಯನಗರದ ವೈಸ್ರಾಯ್ ಆಳ್ವಿಕೆ ನಡೆಸಿದರು. ಮೈಸೂರು ಒಡೆಯರು ರಾಜ ಒಡೆಯರ್ ಆಳ್ವಿಕೆಯಲ್ಲಿ ಈ ಸ್ಥಳವನ್ನು ವಶಪಡಿಸಿಕೊಂಡರು. ಇದು ಅಂತಿಮವಾಗಿ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ರ ರಾಜಧಾನಿಯಾಯಿತು. 1799ರಲ್ಲಿ ಬ್ರಿಟಿಷರು ಇದನ್ನು ವಶಪಡಿಸಿಕೊಳ್ಳುವವರೆಗೆ ಟಿಪ್ಪು ಸುಲ್ತಾನನ ಗ್ರೀಷ್ಮ ಪ್ಯಾಲೇಸ್ 1784ರಲ್ಲಿ ನಿರ್ಮಿಸಲಾಗಿದೆ. ಕಾವೇರಿ ನದಿಯ ದಡೆಯಲ್ಲಿ ಕೋಟೆಯ ಹೊರಗಿದೆ. ಇದು ಇಂಡೋ-ಇಸ್ಲಾಮಿಕ್ ಶೈಲಿಯಲ್ಲಿ ಉತ್ತಮವಾಗಿ ವಿನ್ಯಾಸಗೊಳಿಸಲಾದ ಉದ್ಯಾನದ ಮಧ್ಯಭಾಗದಲ್ಲಿದೆ. ದರಿಯಾ ದೌಲತ್ ಬಾಗ್ ಎಂದರೆ ಸಮುದ್ರದ ಸಂಪತ್ತಿನ ಉದ್ಯಾನ ಮತ್ತು ಹೆಸರು ಸೂಚಿಸುವಂತೆ ಸಮುದ್ರವನ್ನು ತಲುಪುವ ವಿಜಯದ ನೆನಪಿಗಾಗಿ ಅರಮನೆಯನ್ನು ನಿರ್ಮಿಸಲಾಗಿದೆ. ಅರಮನೆಯು ಹೆಚ್ಚಾಗಿ ಸಾಗುವಾನಿ ಮರದಿಂದ ಮಾಡಲ್ಪಟ್ಟಿದೆ ಮತ್ತು ಎತ್ತರದ ವೇದಿಕೆಯ ಮೇಲೆ ಆಯತಾಕಾರದ ಆಕಾರದಲ್ಲಿದೆ. ಅರಮನೆಯ ಸುತ್ತಲೂ ಸಾಗುವಾನಿ ಕಂಬಗಳೊಂದಿಗೆ ತೆರೆದ ಕಾರಿಡಾರ್ಗಳಿವೆ. ಒಳಗಿನ ಕಟ್ಟಡವು ಚದರ ಆಕಾರದಲ್ಲಿದೆ, ಆದರೆ ಪೂರ್ವ ಮತ್ತು ಪಶ್ಚಿಮ ವಿಭಾಗಗಳಲ್ಲಿ ಗೋಡೆಗಳಿವೆ. ಇತರ ಎರಡು ವಿಭಾಗಗಳು ಮೇಲಿನ ಮಟ್ಟದ ಛಾವಣಿಯನ್ನು ಬೆಂಬಲಿಸುವ ಕಂಬಗಳೊಂದಿಗೆ ಆಳವಾದ ಕೊಲ್ಲಿಗಳನ್ನು ಹೊಂದಿವೆ. ಮೇಲಿನ ಮಟ್ಟಕ್ಕೆ ಹೋಗಲು 4 ಮೆಟ್ಟಿಲುಗಳಿವೆ, ಅವು ಗೋಡೆಗಳಲ್ಲಿ ಮರೆಮಾಡಲಾಗಿರುವ ಕತ್ತಲೆಯ ಕೋಣೆಗಳಲ್ಲಿ ಮರೆಮಾಡಲ್ಪಟ್ಟಿವೆ. ಮೊದಲ ಮಾಡಿಯ ಮಧ್ಯದಲ್ಲಿ ಪ್ರಕ್ಷೇಪಿತ ಬಾಲ್ಕನಿಯನ್ನು ಹೊಂದಿರುವ ಒಂದು ಸಣ್ಣ ಹಾಲ್ ಇದೆ. ಟಿಪ್ಪು ಈ ಹಾಲ್ನಲ್ಲಿ ತಮ್ಮ ರಾಯಭಾರಿಗಳು ಮತ್ತು ಅತಿಥಿಗಳನ್ನು ಸ್ವಾಗತಿಸುತ್ತಿದ್ದರು ಎಂದು ಹೇಳಲಾಗುತ್ತದೆ. ಪೂರ್ವ ಮತ್ತು ಪಶ್ಚಿಮಕ್ಕೆ 3 ಕೋಣೆಗಳಿವೆ, ಅವುಗಳನ್ನು ಬಹುಶಃ ವಾಸಿಸಲು ಬಳಸಲಾಗುತ್ತಿತ್ತು. ಕಟ್ಟಡದ ಅತ್ಯಂತ ವಿಶೇಷ ವಿಷಯವೆಂದರೆ ಗೋಡೆಗಳು ಮತ್ತು ಛಾವಣಿ ಕಂಬಗಳು ಮೇಲಾವರಣ ಮತ್ತು ಆರ್ಚ್ಗಳ ಮೇಲೆ ಸಂಪೂರ್ಣವಾಗಿ ಕಲಾತ್ಮಕವಾಗಿ ಚಿತ್ರಿಸಲಾಗಿದೆ. ಹೊರಗಿನ ಗೋಡೆಗಳ ಮೇಲೆ ಯುದ್ಧದ ದೃಶ್ಯಗಳು ಮತ್ತು ಚಿತ್ರಗಳಿವೆ ಮತ್ತು ಒಳಗಿನ ಗೋಡೆಗಳ ಮೇಲೆ ತೆಳುವಾದ ಎಲೆಗಳು ಮತ್ತು ಹೂವಿನ ಮಾದರಿಗಳ ಸ್ಕ್ರಾಲ್ಗಳಿವೆ. ಪಶ್ಚಿಮ ಗೋಡೆಯ ಮೇಲೆ ಚಿತ್ರಿಸಲಾದ 4 ದೊಡ್ಡ ಯುದ್ಧದ ದೃಶ್ಯಗಳು 1780ರಲ್ಲಿ ಎರಡನೇ ಆಂಗ್ಲೋ-ಮೈಸೂರು ಯುದ್ಧದಲ್ಲಿ ಕರ್ನಲ್ ಬೈಲಿಯ ನೇತೃತ್ವದಲ್ಲಿ ಬ್ರಿಟಿಷರ ವಿರುದ್ಧ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರ ಅದ್ಭುತ ವಿಜಯವನ್ನು ಚಿತ್ರಿಸುತ್ತದೆ. ಪೂರ್ವ ಗೋಡೆಯ ಮೇಲೆ 5 ಸಾಲುಗಳಲ್ಲಿ ಸಮಕಾಲೀನ ಆಡಳಿತಗಾರರ ಅನೇಕ ಚಿತ್ರಗಳಿವೆ. ಅರಮನೆಯ ವಾತಾವರಣದ ಸೌಂದರ್ಯವನ್ನು ವರ್ಧಿಸಲು ಎಲ್ಲೆಡೆ ಕಾರಂಜಿಗಳ ಅವಶೇಷಗಳಿವೆ. ಪ್ರಸ್ತುತ ಅರಮನೆಯ ಕೆಳಮಟ್ಟವನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯಿಂದ ನಿರ್ವಹಿಸಲ್ಪಡುವ ಉದ್ಯಾನದ ಮಧ್ಯದಲ್ಲಿ ಪುರಾತತ್ವ ತಾಣ ವಸ್ತುಸಂಗ್ರಹಾಲಯವಾಗಿ ಬಳಸಲಾಗುತ್ತದೆ.